ಸರಿ महाराज की जय, पुत्रराजेश्वर महाराज की जय, कल्लीनाथेश्वर महाराज की जय, शरणबसवेश्वर महाराज ಅನ್ನದಾಸೋತ್ಸವ ಶರಣರ ಪುರಾಣದ ಅನ್ನದಾಸೋತ್ಸವ ವೀರಮ್ಮ ಗಂಡ ದಿವಂಗತ ಅಮರೇಗೌಡ ಪೊಲೀಸ್ ಪಾಟೀಲ್ ನಾಳೆ ದಿವಸ ಅನ್ನದಾಸೋತ್ಸವ ಕರುಣಾಮೂರ್ತಿ ಈಗ ಈಗ ಆ ದಂಪತಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಅವರು ಪೂಜ್ಯ ಗುರುಗಳಿಗೆ ಶಾಲು ಹುಚ್ಚಿ ಹೂವಿನ ಮಾಲೆ ಹಾಕಿ ಅವ್ರನ್ನ ಅರ್ಜುನಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಈಗ ಪೂಜ್ಯ ಗುರುವರಿಂದ ಆ ದಂಪತಿಗಳಿಗೆ ಈಗ ಆಶೀರ್ವಾದ ವಿಜಯ್ ಶಾರೂಖ್ ಇವರು ದಂಪತಿಗಳು ನಿಲ್ಲಬೇಕು. ಹಾ ನಿಲ್ ₹12,501 ಕಾಣಿ ಗುರುಗಳ ಕಡೆಯಿಂದ ಅವರಿಗೆ ಸನ್ಮಾನವನ್ನು ಮಾಡಿಸ್ಬೇಕು. ಅವ್ರ ಕಡೆಯಿಂದ ಮಾಡಿಸ್ಬೇಕು. ಯಾರು ಇವತ್ತಿನ ಪ್ರಸಾದ ಮಾಡಿಸ್ತವ್ರು ಯಾರು ಇವತ್ತಿನ ದಾಸೋಹ ಮಾಡಿದವರು ಅಲ್ಲಿ ಆಶೀರ್ವಾದ ಮಾಡಿಸ್ಬೇಕು. ಇವತ್ತಿನ ಅನ್ನದಾಸೋಹ ಮಾಡಿದಂಥ ಅವರಿಗೆ ಗುರುಗಳಿಂದ ಈಗ ಆಶೀರ್ವಾದ. ವೀರಮ್ಮ ಗಂಗ ಯಮನಪ್ಪ ಕಲ್ಕೋಡ್ ಕುಟುಂಬದವರು ಅವರಿಗೆ ಪೂಜೆ ಗುರುಗಳಿಂದ ಆಶೀರ್ವಾದ. ಇಲ್ಲ ಪುರಾಣಕ್ಕೆ ಮಹಾಮಂಗಲವಾಗ್ತದ. ಪ್ರತಿಯೊಬ್ಬರು ಎಲ್ಲ
ಗದಗಿನ ನಡೆದಾಡುವ ದೇವರೆಂದೇ ಪ್ರಸಿದ್ಧಿ ಪಡೆದಂತಹ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಗುರುಗಳಾದಂತಹ ಪಂಡಿತ ಪುಟ್ಟರಾಜ ಗವಾಯಿಗಳವರ ಉತ್ತರಾಧಿಕಾರಿಗಳಾಗಿ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧ್ಯಕ್ಷರಾದಂತಹ ಪಂಡಿತ ಡಾಕ್ಟರೇಟ್ ಗಲಾಯಜವರು ವೀರೇಶ್ವರ ಪುಣ್ಯಾಶ್ರಮ ಅವರು ವಿಶೇಷವಾಗಿ ಉಡುಂಕಲ್ ಗ್ರಾಮದಲ್ಲಿ 11/3/2024ರಿಂದ 30/3/2024ರವರೆಗೆ ನಿರಂತರವಾಗಿ ನಿಮ್ಮೆಲ್ಲರನ್ನ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳಿಬೇಕಂತೇಳಿ ಸಂಕಲ್ಪ ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ವಸತಿ ಇದ್ದು ವಿಶೇಷವಾಗಿ ಶರಣಬಸವೇಶ್ವರ ಪುರಾಣವನ್ನು ಇಲ್ಲಿ ತಮಗೆ ಮನದಟ್ಟು ಮಾಡಬೇಕಂತೇಳಿ ಆಗಮಿಸಿದ್ದಾರೆ. ಇಂಥ ಒಂದು ಸುವರ್ಣ ಅವಕಾಶ ಕೋಟಿ ಕೊಟ್ಟರೂ ಸಿಗೋದಿಲ್ಲ ಈ ಅವಕಾಶ. ಯಾಕಂದರೆ ಒಂದು ದಿನ ಯಾವುದಾದ್ರೂ ಮನೆ ಅಥವಾ ಯಾವುದಾದ್ರೂ ಜಾತ್ರೆಗೆ ಬಂದು ಆಮಂತ್ರಣ ಕೊಟ್ಟಾಗ ಅವರಿಗೆ ಪುರ್ಸತ್ತೆ ಇರೋದಿಲ್ಲ. ಅಂಥ ಒಂದು ಮಠದ ಪೀಠಾಧ್ಯಕ್ಷರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ಶರಣಬಸವೇಶ್ವರ ಪುರಾಣದ ಒಂದು ಭಾಗವನ್ನು ನಮಗೆ ಮನದಟ್ಟು ಮಾಡೋದಕ್ಕೆ ಆಗಮಿಸಿದ್ದಾರೆ. ಇಂಥ ಸುವರ್ಣಾವಕಾಶ ನಮ್ಮ ಗ್ರಾಮದ ಎಲ್ಲ ಉಡುಂಕಲ್ಗಡ್ಡೆ ಸುತ್ತಮುತ್ತಲಿನ ಗ್ರಾಮದ ಹಿರಿಯರಿಗೆ ಸದಾವಕಾಶ. ಏಕೆಂದರೆ ಈ ಧಾರಾವಾಹಿಗಳು ನಿರಂತರ ಸಂಸಾರ ತಾಪತ್ರಯಗಳು ಎಲ್ಲರಿಗೂ ಇರ್ತವೆ. ಆದರೆ 30ರವರೆಗೆ ಮಾತ್ರ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಏಕೆಂದರೆ ಈ ಸುವರ್ಣಾವಕಾಶ ನಮಗೆ ದಯಪಾಲಿಸಿದ್ದು ನಿಮ್ಮೆಲ್ಲರ ಪುಣ್ಯ. ಯಾಕಂದರೆ ಒಂದು ನಿಮಿಷ ನಾವು ಮಠಕ್ಕೆ ಹೋದಾಗ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಹೋದಾಗ ಕಲಾವಿದರವರು ಅದರಲ್ಲಿ ಅಂತ ಕೇಳಿದ್ರೆ ಇಲ್ರಿ ಇನ್ನೊಂದು ಊರಿಗೆ ತುಳಬಾರಕ ಭಕ್ತರ ಕರ್ಕೊಂಡು ಹೋಗ್ಯಾರಿ ಅಂತ ಹೇಳ್ತಿರ್ತಾರೆ. ಅಷ್ಟು ಬಿಡುವಿಲ್ಲದ ಸಮಯ ಅವ್ರದ್ದು. ಅಂಥ ಒಂದು ಗುರುಗಳ ಒಂದು ಪಾದಸ್ಪರ್ಶ ಹಾಗೂ ಅವರ ಒಂದು ಹಿತವಚನ ಆಶೀರ್ವಾದ ಪಡೆಯಬೇಕಂದ್ರೆ ಪುಣ್ಯ ಬೇಕು. ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಕೂಡ ಈ ಗ್ರಾಮಕ್ಕೆ ಆಗಮಿಸಿ ಶರಣರ ಒಂದು ಕಲ್ಯಾಣವರ ಒಂದು ಪುರಾಣವನ್ನು ಕೇಳಿ ಆನಂದ ಪಡಬೇಕು. ಇದು ಅವರ ಬಹಳ ಉಡುಂಕಲ್ ಅಂದರೆ ನಾವು ಇಡಿಕಮಠ ಮ್ಯಾನೇಜರ್ ಇದ್ದಾಗ ಉಡುಂಕಲ್ ಬಂದಿವಿ ಅಂದರೆ ಇಲ್ಲ ನಾವು ಬ್ಯಾಡಾದ್ರೂ ಬರ್ತಾರೆ ಹೋಗ್ರಿ ನಿಮ್ಮ ಊರಿಗೆ ಅಂತಿದ್ರು ಅವರು. ಯಾಕಂದರೆ ಉಡುಂಕಲ್ ಅವರಿಗೆ ತವ್ರ ಮನೆ ಅಂತೇಳಿ ಪ್ರಸಿದ್ಧಿ ಪಡೆದಂಥ ಗ್ರಾಮ ನಮ್ಮದು. ಅಂಥ ಒಂದು ಅಜ್ಜರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಪುರಾಣ ಹೇಳ್ತಾರೆ ಅಂದರೆ ಸುತ್ತಲಿನ ಗ್ರಾಮದವರು ಆಶ್ಚರ್ಯ ಆಗ್ಯಾರ. ಕೆಲವೊಂದು ಗಂಗಾವತಿಯಲ್ಲಿ ಕಲಾವಿದರವರು ಪುರಾಣ ಹೇಳ್ತಾರೆ ಅಂದರೆ ಅದೇನು ಸಾಧ್ಯ ಅಂತ ನಮಗೆ ಪ್ರಶ್ನೆ ಮಾಡಿದ್ದಾರೆ. ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಆಗಮಿಸ್ತಾರೆ. ಎಲ್ಲ ಸುತ್ತಲಿನ ಗ್ರಾಮಸ್ಥರು ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರೋಣ. ಈ ವೇದಿಕೆಯ ಮುಖಾಂತರ ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ವೇದಿಕೆಯ ಮುಖಾಂತರ ನಿರಂತರ ಶರಣಬಸವೇಶ್ವರ ಪುರಾಣಕ್ಕೆ ಆಗಮಿಸಿದಂಥ ಪಂಡಿತ ಪುಟ್ಟರಾಜ ಗವಾಯಿಗಳವರ ಮಠದ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಕಲ್ಯಾಣೇಶ್ವರ ಅವರು ನಮ್ಮೂರಿಗೆ ಆಗಮಿಸಿರುವುದು ನಮ್ಮ ಹೆಮ್ಮೆ. ಎಲ್ಲರೂ ಕೂಡ ಮಹಾದೇವ ಶ್ರೀ ಶರಣಬಸವೇಶ್ವರ महाराज को, श्री पुट्टराजेश्वर महाराज को, श्री कलिनाथेश्वर महाराज को, जय मंगलम जय नमः पार्वती परमेश्वर महादेव. ಗುರುಕುಮಾರ ಪಂಚಾಕ್ಷರೇಶ್ವರ ಮಹಾರಾಜ ಸಂಗೀತವರು ಮಾಡಬೇಕು. ಇವತ್ತಿನ ದಿವಸ ನಮ್ಮ ವೀರೇಶ್ವರ ಪುಣ್ಯಾಶ್ರಮದ ಶಿಕ್ಷಣ ಸಂಸ್ಥೆ ಈ ಭವಿಷ್ಯದಲ್ಲಿ ನಮಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಬರಗಾಲ ಇದ್ದರೂ ಕೂಡ ಇಲ್ಲಿ ಜ್ಞಾನೋದಯ ಸ್ಥಿತಿಯ ಸೂಚನೆಯನ್ನು ಕೂಡ ಇವತ್ತಿನ ದಿನದಲ್ಲಿ ನಾವು ಕಾಣಬೇಕಾದ್ರೆ ನಮ್ಮದು ಪುಣ್ಯ. ಆ ಮಳೆ ಹೋಗಿದ್ದಂದ್ರೆ ಈಗ ಜ್ಞಾನದ ಮಳೆ ಸರಿಯಾಗಿ ಬರ್ತಿದೆ ಅಂದ್ರೆ ಇದು ನಮ್ಮ ಅಜ್ಞಾನಗಳ ಕತ್ತಲೆಯನ್ನು ಕಳೆದು ಸುಜ್ಞಾನಗಳ ದೀರ್ಘವಾದ ಬೆಳಕನ್ನು ನೀಡತಕ್ಕಂಥ ಒಂದು ಪುಣ್ಯದ ಕಾಲ ನಮಗೆ ಲಭಿಸಿದೆ ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ ಈಗಾಗಲೇ ಸಮಯ ಬಹಳವಾಗಿದೆ. ಹೇಳಬೇಕಂದ್ರೆ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು.
ನಾವು ಅವರ ಪುರಾಣವನ್ನು ಆಚರಿಸೋಣ ಅಂತಕ್ಕಂಥ ವಿಚಾರವನ್ನು ಪರಮಪೂಜ್ಯ ಕಲ್ಯಾಣರಿಗೆ ಅವಿನಾಭಾವ ಸಂಬಂಧವಿದೆ. ನನಗೆ ತಿಳಿದ ಮಟ್ಟಿಗೆ ಉಡುಂಕಲ್ ಗ್ರಾಮ ಅವರ ಕರ್ಮಭೂಮಿ ಅಂದ್ರೆ ತಪ್ಪಾಗಿಲ್ಲ. ಆ ಋಣವನ್ನು ತೀರಿಸಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ಪ್ರತಿನಿತ್ಯ ಹಲವಾರು ದುಲಾಭರ ಕಾರ್ಯಕ್ರಮ, ಹಲವಾರು ಧಾರ್ಮಿಕ ಕಾರ್ಯಕ್ರಮ ಇದ್ರೂ ಕೂಡ 21 ದಿವಸ ನಿಮ್ಮ ಗ್ರಾಮದಲ್ಲಿ ಅವರು ಪುರಾಣವನ್ನು ನೀಡುವ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಬಹುಶಃ ನಿಮ್ಮೆಲ್ಲರ ಸೌಭಾಗ್ಯ ಅಂತ ತಪ್ಪಾಗಿಲ್ಲ. ಈಗಾಗಲೇ ಏನೇ ಹೇಳಿದ್ರು, ಬಹುಶಃ ಉಡುಂಕಲ್ ಗ್ರಾಮದಲ್ಲಿ ಮಳೆ ಬೆಳೆ ಏನಾದರೂ ಕಡಿಮೆ ಇದ್ರೂ ಚಿಂತಿಲ್ಲ, ಭಕ್ತಿಗೆ ಇಲ್ಲಿ ಬರ ಇಲ್ಲ ಅನ್ನೋ ಅಭಿಪ್ರಾಯ. ಉಡುಂಕಲ್ ಅಂದ್ರೆ ನಾವು ಕೇಳ್ತಿದ್ವಿ, ಪ್ರತಿ ಸಲ ಉಡುಂಕಲಿನ ವಿಷಯಗಳನ್ನು ಭಕ್ತರ ಮುಂದಾಗಲಿ ನಮ್ಮ ಮುಂದಾಗಲಿ ಪೂಜೆ ಪ್ರಸ್ತಾವ ಮಾಡ್ತಿದ್ರು. ಉಡುಂಕಲಿನ ಭಕ್ತರ ಬಗ್ಗೆ, ಉಡುಂಕಲಿನ ತಾವು ಏನು ಇಲ್ಲಿ ಬಾಲ್ಯ ಜೀವನ ಕಳೆದಂತ ದಿನಮಾನಗಳನ್ನ ನಮ್ಮ ಮುಂದೆ ಹೇಳ್ತಿದ್ರು. ಕೇಳಿದಾಗ ನಾವು ಅತಿಶಯೋಕ್ತಿಯಾಗಿ ಸಂತೋಷ ಪಡ್ತಿದ್ವಿ. ಬಹುಶಃ ಇವಾಗ ಪ್ರಾರಂಭೋತ್ಸವದಲ್ಲಿ ಕೂಡ ಪುರಾಣದ ಪ್ರಾರಂಭೋತ್ಸವ ದಿನದಲ್ಲಿ ನನಗೆ ಈ ಕಾರ್ಯಕ್ರಮ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದ್ದು ನನಗೆ ಪುಣ್ಯದ ಒಂದು ಭಾಗ್ಯ ಅಂತ ತಿಳ್ಕೊಂಡು, ಜೊತೆಗೆ 21 ದಿವಸದ ಈ ಪುರಾಣ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಸಂಗೀತ ನೀಡತಕ್ಕಂಥ ಕಲ್ಯಾಣೇಶ, ದುರ್ಗೇಶ ಹಾಗೂ ವೀರಭದ್ರ ಗೋ ಅವರು ಇವರೆಲ್ಲರೂ ಕೂಡ ಒಳ್ಳೆಯ ಒಂದು ಪೂಜ್ಯರ ಪುರಾಣಕ್ಕೆ ತಮ್ಮ ಸಂಗೀತ ಸಾಥ್ ನೀಡುತ್ತಿದ್ದಾರೆ. ಜೊತೆಗೆ ನಾನು ಕೇಳಿದ ಹಾಗೆ ನಮ್ಮ ಆಶ್ರಮದ ವ್ಯವಸ್ಥಾಪಕರು ಶಾಸ್ತ್ರಿ ಹೇಮರಾಜರು ಹೇಳಿದ ಹಾಗೆ ಪ್ರತಿನಿತ್ಯ ಪುರಾಣ ಜೊತೆಗೆ ದಿನ ತುಲಾಭಾರ ಹಾಗೂ ಪ್ರಸಾದ ಸೇವೆ ಕಾರ್ಯಕ್ರಮ ಬಹುಶಃ ಒಳ್ಳೆಯ ಒಂದು ತಮ್ಮ ಕಾರ್ಯಕ್ರಮ. ಇದೀಗಲೇ ಬಹುಶಃ 21 ದಿನದೊಳಗೆ ನಾಡಿನ ಹಲವಾರು ಹರಗುರುಚರ ಮೂರ್ತಿಗಳನ್ನ ದಯಮಾಡಿಸಿಕೊಳ್ಳುವಂತ ವ್ಯವಸ್ಥೆ ಕೂಡ ಪೂಜೆ ಮಾಡಿದ್ದಾರೆ. ಬಹುಶಃ ನಿಮ್ಮ ಗ್ರಾಮದ ಒಂದು ಪುಣ್ಯ. ಆ ಪೂಜೆಯನ್ನು ದಯಮಾಡಿಸಿ ತಮ್ಮ ಗ್ರಾಮದೊಳಗೆ ಈ ಪುರಾಣ ಕಾರ್ಯಕ್ರಮ ಪಾಲ್ಗೊಳ್ಳುವ ಮುಖಾಂತರ ನಿಮ್ಮ ಗ್ರಾಮಕ್ಕೆ ಅವರು ಒಳ್ಳೆಯ ಒಂದು ತಮ್ಮ ಸಂದೇಶವನ್ನು ಆಶೀರ್ವಾದವನ್ನು ದಯಪಾಲಿಸ್ತಾ ತಮ್ಮ ಉಡುಂಕಲ್ ಗ್ರಾಮ ಪಾವನಾಗ್ತಕ್ಕಂಥ ಸಂತ ಹೇಳುತ್ತಾ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಅತಿ ವ್ಯವಸ್ಥಿತ ರೀತಿಯಿಂದ ನಡೆದು ಪೂಜ್ಯರ ಯಶಸ್ವಿಯಾಗಿ ಕಾರ್ಯಕ್ರಮ ನಾನು ಪಂಚಾಕ್ಷರ ಪುರಾಣಗಳಲ್ಲಿ ಪ್ರಾರ್ಥಿಸುತ್ತಾ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪೂಜ್ಯರು ಈಗಾಗಲೇ ಹೇಳಿದಾಗೆ ಯಾವುದೇ ತಮ್ಮ ಅವರಿಗೆ ಒಂದು ದಿವಸ ಒಂದು ತಾಸು ಇಟ್ಕೊಂಡ್ಬಿಡುವುದಿಲ್ಲ. 4 ಗಂಟೆಗೆ ನಾವು ಜನ ಬಂದು ತಮ್ಮ ಸಮಸ್ಯೆಗಳನ್ನು ನೋಡುವ ಮುಖಾಂತರವಾಗಿ ಅವರ ದರ್ಶನ ಆಶೀರ್ವಾದ ಪಡ್ಕೋಬೇಕಾಗಿದೆ. ಬೆಳಗ್ಗೆ 4ರಿಂದ ರಾತ್ರಿ 11ರವರೆಗೆ ಬಿಡುವುದಲ್ಲ ಅವರ ದಿನನಿತ್ಯದ ವ್ಯವಸ್ಥೆ. ಅದಾಗಿ ಕೂಡ 21 ದಿವಸ ತಮ್ಮ ಗ್ರಾಮಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟರೆ ತಾವು ಉಡುಂಕಲ್ ಗ್ರಾಮದ ಸಮಸ್ತ ಸಭ್ಯರು ಪುಣ್ಯವಂತರು ಅಂತ ಹೇಳುತ್ತಾ ಕೂಡ ಗಟ್ಟಿಯಾಗಿ ಹೆಂಗೆ ಹಿಡ್ಕೊಂಡಿರ್ತಿಲ್ಲ ಹಂಗೆ ಹಿಡ್ಕೊಂಡಿದ್ದೀನಿ. ನನಗೆ ಭಾಳ ಮಾತಾಡೋ ಸಮಯ ಇಲ್ಲ. ಯಾಕೆ ಈಗಾಗಲೇ ಸಮಯ ಮಾತಾಡೋಕೆ 300 ಪುಟ ಅದಾವ. ನಾನು ಕೊಟ್ಟಿರೋ 100 ನಿಮಿಷಗಳು ಯಾಕಂದ್ರೆ ಕೂತಿರೋ ಆ ಪುರಾಣ ಕಲ್ಲಿನ ಗವಾಯಿಗಳವರು ಕಲ್ಲೂರಲ್ಲಿ ಜನ ಇದು ಭಕ್ತಿ ಕಾಣ. ಈ ಕಡೆ ಗಮನ ಕೊಟ್ಟರು. ಕಲ್ಲೂರಿನಲ್ಲಿ ಕಲ್ಲಿನ ಗವಾಯಿಗಳವರ ಜನರ ಇದು ಭಕ್ತಿ ಕಾಣ. ಉಡುಂಕಲ್ಲಲ್ಲಿ ಬೆಳೆದ ಬಾಲ್ಯ ಇದು ಜ್ಞಾನ ಕಾಣ. ಗದಗಿನಲ್ಲಿ ಬೆಳೆದಿರ್ತಕ್ಕಂಥದ್ದು ಮಹಾವೈರಾಗ್ಯವಾಗಿರ್ತಕ್ಕಂಥದ್ದು ಇದು ಪುಟ್ಟರಾಜರ ಪುಣ್ಯದ. ಕಲ್ಲೂರಿನಲ್ಲಿ ಜ್ಞಾನದಾನವನ್ನು ಅನುಭವಿಸಿ, ಉಡುಂಕಲ್ಲಿನ ಭಕ್ತಿ ಕಾಣಲಾಗಿದೆ. ಗದಗಿನಲ್ಲಿ ಹೋಗಿ ವೈರಾಗ್ಯಗಳ ಅನುಸರಿಸಿ, ವೈರಾಗ್ಯ ಪೀಠಗಳ ಅಲಂಕರಿಸಿ, ಶಾಪಾದ ಸಮಕಾಲದ ಕಲ್ಯಾಣ ಒಳಗೆ ಸಾಮಾನ್ಯ ನನಗೆ ಬರೋದನ್ನ ನಾನು ಒಳ್ಳೆಯಾಗಿದ್ದೆ. ಸೇವಾ ಸಮಿತಿಯವರು ನನಗೆ ಆಗಲ್ಲಪ್ಪ, ಇವತ್ತು ಫಸ್ಟ್ನೇ ದಿವಸ ಅರ್ಚನೆಗೆ ಅವಕಾಶ ಮಾಡಿಲ್ಲ, ನೀವೋ ಪ್ರಾರಂಭ ಮಾಡಿ ಅಂತ ಹೇಳಿ 1 ನಿಮಿಷ ಹೇಳ್ತೀನಿ. ನಾನು ಕಲ್ಲ ಎದುರು ನಾನು ತುಲಾಭಾರ ಮಾಡಿ ಕೆಲವು ದಿವಸ ಆಗಿತ್ತು. ಒಂದ್ಸಲ ಕಲ್ಲ ಎದುರು ಫೋನ್ ಮಾಡಿ ನನಗೆ ಹೇಳ್ತಾರೆ, ಏನಂತ ಇರುವಸ್ತಾರ ಉಡುಕಲ್ಲ ಮಾತಾಡೋದು ಬಾಲ್ಯ ಹೆಂಗಿತ್ತು, ಬೆಂಡಿ ಮಾಡ್ತಿದ್ವಿ, ಈಸ್ಲಾಗ್ಲಿಕ್ಕೆ ಹೋಗ್ತಿದ್ವಿ, ಮೇವು ತರ್ಲಿಕ್ಕೆ ಹೋಗಿದ್ವಿ, ಕಡ್ಗಿ ತರ್ಲಿಕ್ಕೆ ಹೋಗಿದ್ವಿ, ನಮ್ಮ ಬಾಲ್ಯ ಹೆಂಗೆ ಇದ್ದಲ್ಲ ಅಂತ ಮಾಡಿ ಒಂದು ಮಾತು ಹೇಳಿದ್ರೆಲ್ಲ ಗವಾಯಿಗಳವರು ಏನಂತ ಹೇಳಿದ್ರ, ಉಡುಕಲ್ಲಿ ಭೂಮಿ ಒಳಗ ಮಣ್ಣೊಳಗೆ ಬಿತ್ತು ಒಳ್ಳಾಡಲಾಗಿ ತನ್ನ ಮನಸ್ಸು ಹೋಗ್ತದೆ. ಯಾಕೆ ಇದು ಸತ್ಯವಾದ ಆ
ಗವಾಯಿಗಳು ಕಲಬುರಗಿ ಚನ್ನಬಸವೇಶ್ವರ ಪುರಾಣಗಳ ಪ್ರವಚನ ಮಾಡ್ತಾ ಇದ್ದಾರ. ಉಳುಕಲ್ ಭಕ್ತರ ಅಂತರಾತ್ಮದಲ್ಲಿರ್ತಕ್ಕಂಥ ಮಣ್ಣನ್ನ ಕಲ್ಮಶವನ್ನ ತೊಳೆದು ಪಿಂಡದ ಜ್ಞಾನವನ್ನು ಪುರಾಣದ ಆದಿಭಾಗದಲ್ಲಿ ಗಮನಗೊಟ್ಟಿಗೆ ಪುರಾಣದ ಆದಿಭಾಗದಲ್ಲಿ ಈ ಸಮಯ ಆಗಿದೆ ಭಾಳ ಮಾತಾಡಿದ ಪುರಾಣದ ಆದಿಭಾಗದಲ್ಲಿ ಪುರಾಣದ ಮಧ್ಯಭಾಗದಲ್ಲಿ ಪುರಾಣದ ಅಂತ್ಯಭಾಗದಲ್ಲಿ ಉಳುಕಲ್ ಗ್ರಾಮದ ಭಕ್ತರಿಗೆ ಹೇಳುವುದೇನಿದೆ, ಪೂಜ್ಯರು ಬರುವುದೇ ಪುಣ್ಯ. ಇವತ್ತು ಹೆಂಗಾಗಿತ್ತು ಅಂತಂದ್ರೆ ನಾ ಹೇಳಿ ಭಕ್ತಿ ಕಾಂಡ, ಜ್ಞಾನ ಕಾಂಡ, ಕರ್ಮ ಕಾಂಡ ಈ 3 ಕಾಂಡಗಳನ್ನು ಅನುಸರಿಸಿ ಆ ವೈರಾಗ್ಯದಲ್ಲಿ ಅಂತಕ್ಕಂಥ ಕಲ್ಯಾಣವಾದಿಗಳು ಏನು ಆಶ್ರಮದ ಪುಣ್ಯ ಪ್ರವಚನ ಬರ್ತಾ ಇರಲಿಲ್ಲ. ನಾವು ನಿಜವಾಗಿ ಬಂದಿದ್ದು ಅದರದ್ದು ಗ್ರಾಮದಿಂದ ನಮ್ಮ ಗ್ರಾಮಕ್ಕೆ ಬರ್ತಾರ. ಅವರ ಪ್ರಸಾದದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು 21 ದಿನಗಳ ಪರ್ಯಂತರ ಇಂಥ ಬರಗಾಲದೊಳಗ ಉಳುಕಲ್ ಗ್ರಾಮದ ಕಲ್ಯಾಣ ಪ್ರವಾಹಿಗಳಿಗೆ ತುಲಾಬರಾಗ್ತದೆ ಸಾಮಾನ್ಯ ಮಾತಲ್ಲ. ಉಳುಕಲ್ ಭಕ್ತರ ಅಂತರಾತ್ಮದಲ್ಲಿ ಭಕ್ತಿ ಅಚಲವಾಗಿರ್ತಕ್ಕಂತಹ ಭಕ್ತಿ ಅದು ನಮಗೆ ತೋರ್ಪಡಿಲ್ಲ. ಅವರಿಗೆ ಗುರುವಾಗಿ ಗುರುವೇ ವರವಾಗಿ ಇವತ್ತು ಶರಣರ ವೇದಿಕೆ ಮೇಲೆ ಬೆಳೆದಾರ. ಅಂಥವ ಕಲ್ಯಾಣ ಗೌರವಗಳವರ ಒಂದು ಅನುಕೂಲತಕ್ಕಂಥ ಸೇವಾ ಸಮಿತಿಗಳು ಎಲ್ಲರ ವ್ಯವಸ್ಥೆಯನ್ನು ಮಾಡಿ ಮತ್ತು ಇಲ್ಲಿ ತುಲಾಭಾರ ಮಾಡತಕ್ಕಂಥ ಭಕ್ತರುಗಳು ಸನ್ಮಾನ ಕಾರ್ಯವನ್ನ ಇಲ್ಲಿ ಬರ್ತಕ್ಕಂಥ ಸರ್ವ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಇದು 59ನೇ ವರ್ಷದ ಕೈಲಾದ ನೋವಾಗಿ ಹಾಕ್ತಾರೆ ಅಂತ ನಾನು ಕೇಳಿದ್ರೆ ಒಬ್ಬ ಜ್ಞಾನ ಹೇಳ್ತಾ ಇದ್ದಾರೆ. 59 5 9 4 ಸೇರಿದ 4 ಅದಕ್ಕ 5 9 45 45 ಆಗಿರುವುದು 9 ಗುರುವಿನ ಸಂಕೇತ. ಆ 9 ಗುರುವಿನ ಸಂಕೇತ ಫಲಿತವಾಗಿ ಉಳುಕಲ ಗ್ರಾಮಗಳ ಕಲ್ಯಾಣಗಳು ಪುಣ್ಯ ಪುರುಷರಾಗಿ ಪುಣ್ಯ ಅವರೆಲ್ಲ ಮಾತನಾಡಿದರು. ಅವರೆಲ್ಲ ಹೇಳಿದ್ರು ಕೂಡ ನಿಜನೇ ಇತ್ತು. ನನಗೆ ನಾನು ಹೇಳ್ಕೋಬಾರ್ದು. ಆಶ್ರಮದಾಗ ಅಂದ್ರೆ ಒಂದು ದಿನ ನನಗೆ ಖಾಲಿ ಇಲ್ಲ. ಡೇಟು ಸುಮಾರು ಒಂದು ದಿನಕ್ಕೆ ಕಡಿಮೆ ಅಂದ್ರೆ ಒಂದು 7-8 ಇರ್ತಾವ. ಕಡಿಮೆ ಅಂದ್ರೆ ಒಂದು 7-8 ಇರ್ತಾವ. ಎಂತ ಅಂದ್ರೂ ಕೂಡ ಒಂದು 8 ಮ್ಯಾಲೆ ಇರ್ತಾವ ಒಂದು ದಿನಕ್ಕೆ. ಹಾಗಾಗಿ ಈ ಊರಿಗೆ ಬರಬೇಕು, ಏನೋ ನನಗೆ ಒಂದು ಕನಸು, ನನ್ನ ಒಂದು ಆಸೆ, ನನ್ನ ಒಂದು ಅಪೇಕ್ಷೆ ಏನಿರ್ತಂದ್ರೆ ಈ ಗ್ರಾಮದ ನಾನು ಹುಟ್ಟಿದ್ದು ಅದೇ ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ಕಲ್ಲೂರು ಗ್ರಾಮ. ನನಗೆ ಜನ್ಮ ಕೊಟ್ಟ ಊರು. ಆದರೆ ನಮ್ಮ ತಂದೆ ತಾಯಿ ದೇಹಕ್ಕೆ ಜನ್ಮ ಕೊಟ್ಟಾರ, ಈ ದೇಹಕ್ಕೆ ಜನ್ಮ ಕೊಟ್ಟಾರ, ದೇಹಕ್ಕೆ ಜೀವನ ಕೊಟ್ಟಾರ ಪುಟ್ಟರಾಜ ಅಜ್ಜವರು ಪಂಚಾಕ್ಷರ ಗುರು. ಹಾಗಾಗಿ ಈ ಗ್ರಾಮ ಕೂಡ ನಾನು ಯಾಕಿಷ್ಟು ನಾನು ನೆನೆಸ್ಕೊಂತೀನಿ ಅಂತಂದ್ರೆ, ನನಗೆ 8 ವರ್ಷದ ಮಗುವಿದ್ದಾಗ ನನಗೆ ಮೊನ್ನೆ ಹೇಳಿದ್ರು ನಮ್ಮ ಸಹೋದರರು, ಈ ಗ್ರಾಮದಾಗಿದ್ದಾಗ ಬಾಗಿಲದಾಗಿಂದ ಹೊರಗ ಒಳಗಿಂದ ಹೊರಗ ಅಡ್ಡಾಡ್ತಿದ್ದಂತ ಅಷ್ಟು ಸಣ್ಣ ಬಿದ್ದಂತ ಈ ಗ್ರಾಮಕ್ಕೆ ಬಂದಾಗ. ಹಾಗಾಗಿ ಬೆಳೆಸಿದ್ದು ಇಷ್ಟು ತನಕ ನಾನು ಇಲ್ಲಿ ಬಂದು ಕುಂದಬೇಕಾದ್ರೆ ನನಗೆಲ್ಲ ಇಡೀ ಊರು ರಾವಳಿ ಅಂತಲ್ಲ, ಎಲ್ಲ ಸಕಲ ಧರ್ಮ ಅಂದ್ರೆ ಸರ್ವ ಧರ್ಮೋ ರಕ್ಷಿತ ಇಡೀ ಗ್ರಾಮದ ನನಗೆಲ್ಲರ ಸಹಾಯ ಸಹಕಾರ ಅಂದಿನಿಂದ ಇಂದಿನವರೆಗೂ ಕೂಡ ತಮ್ಮೆಲ್ಲರ ಭಕ್ತಿ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ನಮಗೇನು 20 ವರ್ಷ ಪರ್ಯಂತರವಾಗಿ ಗ್ರಾಮದ ಇಟ್ಟುಕೊಂಡು ಬೆಳೆಸಿರಲ್ಲ, ಆ ಋಣ ನಾನು ಎಂದೂ ಮರೆಯಕ್ಕಾಗೋದಿಲ್ಲ. ಎಷ್ಟು ಎತ್ತರ ಬೆಳೆದ್ರು ಕೂಡ ಆ ಋಣ ತೀರ್ಸಕ್ಕಾಗೋದಿಲ್ಲ, ಮರೆಯಕ್ಕಾಗೋದಿಲ್ಲ. ಒಂದು ಸರಿ ಇಲ್ಲಿ ಶರಣ ಶ್ರೇಷ್ಠರ ಪುರಾಣ ಯಾಕೆ ಹೇಳ್ಬೇಕು ಅಂತ ಕೇಳಿದ್ರೆ, ನಮ್ಮ ಗ್ರಾಮ ಅಂತಂದ್ರೆ ನನ್ನ ಉದ್ದೇಶ ಇಷ್ಟೇ, ಇಲ್ಲಿ ಎಲ್ಲರೂ ಸುಸಂಸ್ಕೃತರಾಗಬೇಕು, ಸಂಸ್ಕಾರ ಸಂಸ್ಕೃತಿ ಉಳ್ಳವರಾಗಬೇಕು. ಧರ್ಮೋ ರಕ್ಷಿತ ಧರ್ಮ ಅಂದ್ರೆ ಜಾತಿ ಅಲ್ಲ, ಯಾರು ಅನ್ಯತಾ ಭಾವಿಸ್ಬಾರ್ರಿ. ಧರ್ಮ ಅಂದ್ರೆ ಮಾನವೀಯತೆ. ನೀ ಯಾವದೇ ಧರ್ಮ ಇರಲಿ ಅದಕ್ಕೆ ಮಾನವೀಯತೆ ನಾವು ಮನಸ್ಸಿನೊಳಗೆ ತುಂಬಿಕೊಂಡಿರಬೇಕು, ಅದಕ್ಕೆ ಧರ್ಮ ಅಂತ ಕರೀತಾರೆ. ಈ ರೀತಿ ಒಳಗಿರ್ತಕ್ಕಂಥ ನಮ್ಮ ಗ್ರಾಮದಲ್ಲಿ ಇಲ್ಲಿ ಉದ್ದೇಶ ಏನು ಅಂತಂದ್ರೆ, ಯಾರು ಪ್ರತಿಯೊಬ್ಬರು ಕೂಡ ಯಾರು ಇಲ್ಲಿ ಒಂದು ಚೀಟ ಹಾಕಬಾರ್ದು, ಯಾರು ಒಂದು ಚುಟ್ಟ ಬೀಡಿ ಸಿಗರೇಟ್ ಸೇರಬಾರ್ದು. ಈ ಗ್ರೌಂಡ್ ಇದು ಪವಿತ್ರವಾದದ್ದು. ನಿಮಗೆ ಹೆಂಗ್ ತಿಳ್ಕೊಂಡ್ರೆ ಗೊತ್ತಿಲ್ಲ,
ಈ ಉಳುಮಕಲ್ಲದ ಮಣ್ಣು ಇದು ಚಿನ್ನ ಇದ್ದಂಗೆ ಈ ಮಣ್ಣು. ನಾನು ಅವತ್ತು ಶಾಸ್ತ್ರಗಳು ಮಾತಾಡಿ ಹೇಳಿದ್ದೆ, ಉಳುಮಕಲ್ಲ ಮಣ್ಣಾಗ ನಾನು ಒರಳಾಡಿ ಹೋಗಿನಿ, ಈ ಮಣ್ಣಾಗ ಉಳ್ಳಾಡಿ ಹೋಗಿನಿ ಅಂತ ತಿಳ್ಕೊಂಡು ಇಡೀ ಭಾರತದ 81 ರಾಷ್ಟ್ರಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಅಂದ್ರೆ ಬರೇ ಭಾರತ ಅಂದ್ರೆ ಕರ್ನಾಟಕ ಅಂದ್ರೆ ಪುಟ್ಟರಾಜ ಆಶ್ರಮ ಅಂತ ಒಂದು ಜಗಕ್ಕ ಹೋಗ್ಬೇಕಾದ್ರ ಕಾರಣ ಉಳುಮಕಲ್ಲು ಈ ಮಣ್ಣಿನ ಒಂದು ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಕೂಡ ಯುವಕರಾಗಲಿ, ಸೋದರ ಸೋದರಿಯರಾಗಲಿ, ನಮ್ಮ ತಾಯಂದಿರಾಗಲಿ, ಶರಣ ಬಳಗರಾಗಲಿ ಯಾರು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಮೊದಲು ನಾನು ಹೇಳ್ತೀನಿ ಪುರಾಣದಾಗ, ಇವತ್ತು ಪ್ರಾರಂಭದಾಗ ಹೇಳೋದು ಇಷ್ಟೇ, ಇವತ್ತು ಏನಿಲ್ಲಿ ಕುಂತೀನಿ ಸಂಕಲ್ಪ ಮಾಡಿ, ಸಂಕಲ್ಪ ಮಾಡಿ ನಾನು ಇವತ್ತಿನಿಂದ ಈ ಪುರಾಣ ವೇದಿಕೆ ತಕ್ಕ ಈ ಒಳಗೆ ದ್ರೋಣ್ಯಾರ ನಾವು ಯಾವ ದುರ್ಚಟ ಮಾಡೋದಿಲ್ಲಪ್ಪ ಶರಣ ಬಸಪ್ಪ ಅಂತ ತಿಳ್ಕೊಂಡು ಜೋರಾಗಿ ಚಪ್ಪಾಳಿ ಮುಖಾಂತರ ನೀವು ಶರಣ ಬಸಪ್ಪ ಹಾಕ್ತೀವಿ. ನೆನಪಿಲ್ಲ ಇದನ್ನ ಹೇಳಿದಂದ್ರೆ ಎಡಗೈ ಯಾವುದು ಲಿಂಗ ಇಡೋದು, ಬಲಗೈ ಪೂಜೆಗೊಳಿಸೋದು ಅಂತದ್ ಏನ್ ಮಾಡ್ರಿ, ಆ ಲಿಂಗ ಇಲ್ಲ. ಶಾಂತ ಬಸವೇಶ್ವರ ಬಂದು ಹೇಳ್ತಾರೆ, ನನ್ನ ಪುರಾಣ ನೀವು ಬರೀರಿ. ಗದುಗಿನ ಚೌಡಿ ಬಸವಣ್ಣನವರು ಈ ಪುರಾಣವನ್ನು ನಮ್ಮ ಕಲಬುರಗಿ ಟ್ರಸ್ಟ್ ಕಮಿಟಿಯವರು ಬಂದು ಹೇಳಿದಾಗ ಗುರುಗಳು ಈ ಪುರಾಣವನ್ನು ಬರೀತಾರೆ. ಬರುವಂತ ಸಂದರ್ಭದಲ್ಲಿ ಚೌಡಿ ಬಸವಣ್ಣನವರು 6 ಮಂದಿ ಹೆಣ್ಣುಮಕ್ಕಳು, ಅವರಿಗೆ ಗಂಡು ಮಕ್ಕಳಾಗಿರೋದಿಲ್ಲ. ಆಗ ಗುರುಗಳು ಹತ್ರ ಬಂದಾಗ ನಮ್ಮ ಮ್ಯಾನೇಜರ್ ಹೇಳ್ತಾರೆ, ಅಜ್ಜರ ಪುರಾಣ ಬರೆದ ಶರಣ ಬಸಪ್ಪಂದು ಈ ಪುರಾಣವನ್ನು ಪ್ರಿಂಟ್ ಮಾಡಿಸಿದ್ರೆ ನೀವು ಗಂಡು ಮಗು ಆಗುತ್ತ ಅಂತೇಳಿ ಗುರುಗಳು ಹೇಳ್ತಾರೆ. ಇನ್ನು ಪುರಾಣ ಮುಗಿದಾಗ ನಾ ಪುರಾಣವನ್ನು ಪ್ರಿಂಟಿಂಗ್ ಕೊಡ್ತಾರೆ. ಪ್ರಿಂಟ್ ಮಾಡಿ 1 ವರ್ಷದೊಳಗೆ ಅಡ್ವಾನ್ಸ್ ಹೇಳುವಂತ ಧೈರ್ಯ ತಾಕತ್ತು ಬೇಕು. ಪುಟ್ಟರಾಜ ಹೇಳ್ತಾರೆ, ಈ ಪುರಾಣ ಪ್ರಿಂಟ್ ಮಾಡಿಸಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಹೇಳಿದ್ರು. 5-6 ಮಂದಿ ಹೆಣ್ಣಿನ ಮೇಲೆ ಒಂದು ಗಂಡು ಹುಟ್ಟೈತಿ ಪುರಾಣ ಪ್ರಿಂಟ್ ಮಾಡಿಸೋ ಸಲುವಾಗಿ ಅಶ್ವೇ ಶರಣಪ್ಪ ಅಂತ ಕರೀತಾರೆ. ಆಗ ಪುರಾಣ ಪ್ರಿಂಟ್ ಆದ್ಮೇಲೆ ಕಲಿಯುಗ ಶಾಂತ ಬಸವೇಶ್ವರ ಬಂದು ಹೇಳ್ತಾರೆ ಪುಟ್ಟರಾಜ ಗುರುಗಳಿಗೆ ಸ್ವಪ್ನದಲ್ಲಿ, ಗವಯವ ನನ್ನ ಜೀವನ ಸಾರ್ಥಕ ಆಯ್ತು ಅಂತೇಳಿ. ಯಾಕಪ್ಪ, ನಾನು ಕಲಿಯುಗ ಶಾಂತ ಬಸಪ್ಪ, ನೀವೇನು ಪುರಾಣ ಬರೆದಿರಲ್ಲ ಅವರೇ ನಾನು. ಯಾಕೆ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ಹೇಳಿದ್ರಿ, ನಿಮ್ಮ ಪುರಾಣ ಬರೆದು ನನ್ನ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ಪುಟ್ಟರಾಜ ಗೌಡ ಹೇಳಿದ್ರೆ, ಇಲ್ಲ ನನ್ನ ಪುರಾಣ ನೀವು ಬರೆದಿರಲ್ಲ ನನ್ನ ಜೀವನ ಸಾರ್ಥಕ ಅಂತ ಶರಣ ಬಸಪ್ಪ ಅವ್ರು ಹೇಳ್ತಾರೆ. ಯಾಕ, ಅಖಂಡ ಬ್ರಹ್ಮಚಾರಿಯಾಗಿ ಸಾಕ್ಷಾತ್ ನೀವು ದೇವರು ಅನಿಸ್ಕೊಂಡವ್ರು ನಿಮ್ಮ ಚರಿತ್ರೆ ನನ್ನ ಚರಿತ್ರೆ ನಿಮ್ಮ ಕೈಗೊಳ್ಳಿ ಬರೆದಿರಲ್ಲ, ಅದಕ್ಕೆ ನನ್ನ ಜೀವನ ಸಾರ್ಥಕ ಅಂತ ತಿಳ್ಕೊಂಡು ಶರಣ ಬಸಪ್ಪನವರು ಪುಟ್ಟರಾಜ ಹೇಳ್ತಾರೆ. ಈ ರೀತಿ ಒಳಗೆ ಇಲ್ಲಿ ಅಣ್ಣ ಬಸವಣ್ಣವ್ರನ್ನು ಕೂಡ ಇಲ್ಲಿ ಸ್ಮರಣೆಯನ್ನು ಮಾಡಿ, ಚನ್ನ ಬಸವಣ್ಣವ್ರನ್ನು ಕೂಡ ಇಲ್ಲಿ ಸ್ಮರಣೆಯನ್ನು ಮಾಡ್ತಾರೆ. ಅಲ್ಲಮ ಪ್ರಭುದೇವರು, ನೂರಿಯ ಚಂದಯ್ಯ, ರೋಹರ ಕಕ್ಕಯ್ಯ, ಅಡಪದ ಅಪ್ಪಣ್ಣ, ಮಾದರ ಚೆನ್ನಯ್ಯ, ನಾಗರಾಂಬಿಕಿ, ಮಾದರಸ, ವೈರಾಗ್ಯನಿಗೆ ಅಕ್ಕ ಮಾದೇವಿ, ಈ ರೀತಿ ಒಳಗೆ ಅನೇಕ ಶರಣೆಯರನ್ನ ಕೂಡ ಸ್ಮರಣೆ ಮಾಡ್ಕೊಂಡು ಬರ್ತಾರೆ. ಆದಿ ಜಗದ್ಗುರು, ರೇಣುಗುರು, ದಾರಗುರು, ಪಂಚ ಆಚಾರ್ಯರನ್ನು ಕೂಡ ಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾರೆ. ಈ ರೀತಿ ಒಳಗೆ ಅನೇಕ ಶರಣೆಯರನ್ನ ಸ್ಮರಣೆ ಮಾಡ್ಕೊಂಡು ಬರ್ತಾರೆ. ನಾನು ಬರೆಯುವಂತ ಪುರಾಣಕ್ಕೆ ನೀನು ಶೋಭೆ ತಂದುಕೊಡು, ಇದಕ್ಕೊಂದು ಶಕ್ತಿ ತುಂಬುವಂಥದ್ದು. ಹಾಗಾಗಿ ಇನ್ನು ಕವಿಗಳು ಏನ್ ಹೇಳ್ತಾರೆ ಅಂದ್ರೆ, ಕಲಿನಾಥ ಕವಿಗಳು ಹೇಳ್ತಾರೆ, ಈ ಪುರಾಣ ಜಗದಗಲ ಬಿಗಿಲಾಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ಅಗೊಮ್ಮೆ ಅಗೋಚರ ಅಪ್ರತಿಮ ಎನ್ನ ಕರಸ್ಥಳಗ ಬಂದು ಚುಡುಕಾದರೆಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಬರೀತಾರೆ. ಅಣ್ಣ ಬಸವ ಅಂದ್ರೆ ಈ ಭೂಮಿ ಅಂತಕ್ಕಂಥದ್ದು ಲಿಂಗ ಆಕಾರ, ಈ ರೀತಿ ಒಳಗಿರ್ತಕ್ಕಂಥ ಲಿಂಗ ಆಕಾರವಾಗಿರ್ತಕ್ಕಂಥ ಈ ಭೂಮಿ. ಹಾಗಾದ್ರೆ ಇಲ್ಲಿ ಲಿಂಗ ಅವತ್ತು ನಮ್ಮ ಕೊಳ್ಳಾಗಿ ಬಂದಿರ್ತೇನೆ ಹೆಂಗ್ರಿ ಅಂತ ಕೇಳಿದ್ರು. ಅದನ್ನೇ ಬಸವಣ್ಣವ್ರು ಹೇಳಿದಂಗ
ಇಲ್ಲಿ ನಿನ್ನಿಂದ ಮೊನ್ನೆ ಶಿವರಾತ್ರಿ 8ನೇ ತಾರೀಕು ಶಿವರಾತ್ರಿ ಜಾಗರಣೆ ಮಾಡಿದ್ರು. ಶಿವರಾತ್ರಿ ಯಾಕೆ ಶಿವರಾತ್ರಿ ಮಾಡ್ತಾರೆ? ಶಿವರಾತ್ರಿ ಎದರ ಸಲುವಾಗಿ ಮಾಡಿದ್ರು? ಹಾಗಾಗಿ ಇಲ್ಲಿ ಬರ್ಕೊಂಡು ಬರ್ತಾರೆ ಕವಿಗಳು. ಶಿವರಾತ್ರಿ ಅಂತಂದ್ರೆ ಶಿವನ ಧ್ಯಾನ ಮಾಡೋದು, ಉಪವಾಸ. ಉಪ ಅಂದ್ರೆ ಹತ್ತಿರ, ಉಪ ಅಂದ್ರೆ ಸ್ವಲ್ಪ, ಉಪ ಅಂದ್ರೆ ಸಮೀಪು. ಆ ಶಿವನ ಪಾದಗಳಲ್ಲಿ ವಾಸವಾಗಿರುವುದಕ್ಕೆ ಉಪವಾಸ ಅಂತ ಕರ್ಕೊಂಡು ಬರ್ತಾರೆ ವೇದ ಶಾಸ್ತ್ರ ಉಪನಿಷತ್. ಈಗ ನಾವೇನ್ ಮಾಡ್ತೀವಿ? ಮುಂಜಾನೆ ಒಂದು 10-20 ಇಡ್ಲಿ ತಿನ್ನೋದ ಉಪವಾಸ. ಏನ್ ಮಾಡಿದ್ರಿ? ಏನೇ ಕುಡಿದ್ರೆ 1 kg ಸಿಗೋದು ಕಾಳು, ಅರ್ಧ kg ಬೆಲ್ಲ ತಿಂದಿನಿ, 1 kg ಸೇರ್ಕೊಂಡು ಇಷ್ಟ ಉಪವಾಸ. ಇದು ಉಪವಾಸ ಇಲ್ಲ. ಶಿವನ ಸಾನ್ನಿಧ್ಯದಲ್ಲಿ ಶಿವನ ಪಾದಗಳಲ್ಲಿ ಇರುವುದಕ್ಕೆ ಉಪವಾಸ ಅಂತ ಕೇಳಿದರೆ. ಹಾಗಾಗಿ ಜಗದಾಗ ಮಿಗಿಯಾಗಲ್ಲ ಅಂತ ಹೇಳಿದ್ರು ಶರಣರು ಕರ್ಕೊಂಡ್ಬಂದು. ಆಗ ಶಿವನ ಹತ್ರ ಬ್ರಹ್ಮ ಮತ್ತು ವಿಷ್ಣು ಬಂದು ಹೇಳ್ತಾರೆ, ನಾನು ದೊಡ್ಡವ, ನಾನು ದೊಡ್ಡವ ಅಂತ ಹೇಳಿ. ಬ್ರಹ್ಮ ಹೇಳಿದ್ರೆ ನಾನು ದೊಡ್ಡವ ಅಂತ ವಿಷ್ಣು ಹೇಳ್ತಾರೆ. ಆ ಬ್ರಹ್ಮ ನಾನು ಸೃಷ್ಟಿಕರ್ತ, 84 ಲಕ್ಷ ಜೀವರಾಶಿಗೆ ಕಾರಣಕರ್ತರು ನಾನು ಅಂತ ತಿಳ್ಕೊಂಡು ಇಲ್ಲಿ ಬ್ರಹ್ಮ ನಾನು ನಾನು ಅಂತ ಹೇಳ್ಕೊಂಡು ಬರ್ತಾರೆ. ಇಷ್ಟು ಆ ಬ್ರಹ್ಮ ಬರೇ ಸೃಷ್ಟಿ ಮಾಡಿದಷ್ಟೇ ಕಲಿತ. ಆ ಸೃಷ್ಟಿ ಮಾಡಿದ ಚರಾಚರ ಜೀವಿಗೆ ಅನ್ನ ಹಾಕುವಂತ ಶಕ್ತಿ ನಂದೈತಿ. ನಾನು ವಿಷ್ಣು, ನಾನು ಸಲುತ್ತೀನಿ ಅಂತ ಹೇಳ್ಕೊಂಡು ವಿಷ್ಣು ಅಂತ ಶಿವನ ಬಳಿಗೆ ಬರ್ತಾರೆ. ನಾನು ದೊಡ್ಡವ ಅಂತ ತಿಳ್ಕೊಂಡು ಇಬ್ರು ಏನ್ ಮಾಡಿದ್ರು? ನಾನು ದೊಡ್ಡವ ಅಂತ ತಿಳ್ಕೊಂಡು ಇಬ್ರು ಬಂದು ಶಿವನ ಹತ್ರ ಬರ್ತಾರೆ. ಶಿವ ಏನಾಗಿಬಿಟ್ಟ? ಉದ್ದಕ ಒಂದು ಗರುಡ ಕಂಬ ಅಂತ ಇರ್ತಾರೆ, ಮಾಲಗಂಬ ಅಂತ ಇರ್ತಾರೆ. ಅಂತ ಒಂದು ದೇವಸ್ಥಾನದ ಒಂದು ಕಂಬ ಇರ್ತಾವಲ್ಲ, ಹಂಗ ಏನ್ ಮಾಡಿದ? ಬ್ರಹ್ಮ ವಿಷ್ಣು ಮಧ್ಯೆ ಒಂದು ಕಂಬಾಗಿ ನಿಂತುಕೊಂಡು ಹೇಳ್ತಾನೆ, ನನ್ನ ಮುಕುಟ ಯಾರು ನೋಡಿ ಬರ್ತೀರಿ, ನನ್ನ ಪಾದ ಯಾರು ಫಸ್ಟ್ ನೋಡಿ ಬರ್ತೀರಿ, ಅವರು ದೊಡ್ಡವರು ತೀರ್ಮಾನ ಕೊಡ್ತೀನಿ ಅಂತ ಹೇಳಿ ಶಿವ ಹೇಳಿದಾಗ ಬ್ರಹ್ಮ ಕೈಲಾಸಕ್ಕೆ ಹೋಗ್ತಾನೆ. ವಿಷ್ಣು ಹೊರ ಅವತಾರ ತಾಳಿ ಭೂಮಿ ಹಕ್ಕುವಂತ ನೆಲಕ್ಕೆ ಹೋಗ್ತಾನೆ ಪಾತಾಳ. ಬ್ರಹ್ಮ ಹೋದ ಎಷ್ಟೆತ್ರ ಹೋದ್ರು ಕೂಡ ಶಿವನ ಮುಖ ಕಾಣಲಿಲ್ಲ. ಹಾಗಾಗಿ ಶಿವನ ತೆಲಿ ಮೇಲೆ ಏನು ಬೀಳ್ತಿದ್ವು ಅಂದ್ರೆ ಕೈಲಾಸದಿಂದ ಪುಷ್ಪಗಳು ಬೀಳ್ತಿದ್ವು, ಹೂವ ಬೀಳ್ತಿದ್ದವ ತೆಲಿ ಮೇಲೆ. ನಿಲ್ಲು ಅಂತಂದ ಓಕ ಬ್ರಹ್ಮ ಹಿಡ್ಕೊಂಡ, ನಿಂಗೆ ಎಲ್ಲಿಂದ ಬಂದ? ಕೈಲಾಸದಿಂದ ಶಿವನ ತೆಲಿ ಮೇಲೆ ನಾನು ಬಿದ್ದು ನೆಲಕ್ಕೆ ಬೀಳಕತ್ತೀನಿ ಅಂತ ಹೇಳ್ತೀವ. ನೀ ಶಿವನ ತೆಲಿ ಮೇಲೆ ಬಿದ್ದು ಬಂದಿಯದು? ಹೌದು. ಮತ್ತೆ ಶಿವನ ತೆಲಿ ಉಳ್ಕೋದು, ಶಿವನ ಮುಖ ಉಳ್ಕೋದು ಯಾಕೆ? ಸಿಕ್ಕಾಬಿಟ್ಟಲ್ಲ, ನೀನ್ ನೋಡಿ ಬಂದಿಯಲ್ಲ, ಸಾಕು ತಗೊಂಡು ತಿಳ್ಕೊಂಡು ನನಗೆ ಸಾಕ್ಷಿ ಬರ್ತೀನಿ ಅಂತ ಅದು ತಗೊಂಡ ಬಂದ. ಇಲ್ಲಿ ಒಳ ಉತ್ತರ ತಾಳಿ ಹೋಗಿದ್ನಲ್ಲ ವಿಷ್ಣು, ಇವ ಏನ್ ಮಾಡಿದ? ಪಾತಾಳ, ಎಷ್ಟು ಪಾತಾಳ ಅಗದ್ರು ಕೂಡ ಪಾದ ಸಿಗಲಿಲ್ಲ. ಕೊನೆಗೆ ಅವತ್ತಂದಿದ್ದು ನಂದಿ ತಗೊಂಬಂದ ಸಾಕ್ಷಿ ಭೂಷಣ ಹಳ್ಳಿಯಲ್ಲಿ ಕುಂಕುಮ, ಹೆಣ್ಣಿಗದು ಭೂಷಣ, ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ. ಹಳ್ಳಿಯಲ್ಲಿ ಕುಂಕುಮ, ಹೆಣ್ಣಿಗದು ಭೂಷಣ, ಹಳ್ಳಿಯಲ್ಲಿ ಕುಂಕುಮ, ಹೆಣ್ಣಿಗದು ಭೂಷಣ.
ಮಡಿಲ